ನಮಸ್ಕಾರ, ನಿಮಗೆ ಸ್ವಾಗತ. GLD ಮೀಡಿಯಾ ನ್ಯೂಸ್ ಕನ್ನಡ, ಗುಳೇದ್ ಗುಡ್ ಪಬ್ಲಿಕ್ ನ್ಯೂಸ್. ಬಾಗಲಕೋಟೆ ಜಿಲ್ಲೆಯ ಗುಳೇದ್ಗುಡ್ ತಾಲೂಕಿನ ಭಾವೈಕ್ಯತೆಯ ಹಬ್ಬವಾದ ಮೊಹರಂ ಅನ್ನು ಶಾಂತಿ, ಸೌಹಾರ್ದತೆ ಹಾಗೂ ಸಹಬಾಳ್ವೆಯೊಂದಿಗೆ ಆಚರಿಸಬೇಕು ಎಂದು PSI ಸಿದ್ದಣ್ಣ ಯಡಹಳ್ಳಿ ಹೇಳಿದರು. ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಮೊಹರಂ ಹಬ್ಬದ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡಿದ್ದ ಶಾಂತಿ ಪಾಲನಾ ಸಭೆಯಲ್ಲಿ ಮಾತನಾಡಿದ ಅವರು, ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಪ್ರತಿಬಿಂಬಿಸುವ ಈ ಹಬ್ಬಗಳಲ್ಲಿ ಹಿರಿಯರು ಮತ್ತು ಯುವಕರು ಎಲ್ಲರೂ ಒಟ್ಟಾಗಿ ಭಾಗವಹಿಸಿ ಶಾಂತಿಯುತವಾಗಿ ಆಚರಣೆ ಮಾಡಬೇಕು ಎಂದು ತಿಳಿಸಿದರು. ಹಬ್ಬದ ಸಮಯದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಎಚ್ಚರ ವಹಿಸಬೇಕು. ಯಾವುದೇ ಸಮಸ್ಯೆ ಕಂಡು ಬಂದರೆ ತಕ್ಷಣ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಬೇಕು ಎಂದು ಮನವಿ ಮಾಡಿದರು. ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ದೇವರು, ಧರ್ಮ ಸಂಬಂಧಿತ ವಿಷಯಗಳ ಕುರಿತು ಅನಗತ್ಯ ಅಥವಾ ಪ್ರಚೋದನಾತ್ಮಕ ಪೋಸ್ಟ್ ಹಾಗೂ ಕಮೆಂಟ್ ಮಾಡುವುದು ಕಾನೂನು ಬಹಿರಂಗವಾಗಿದ್ದು ಅದನ್ನು ತಪ್ಪಿಸಬೇಕು ಎಂದು ಎಚ್ಚರಿಕೆ ನೀಡಿದರು. ರೆಹಮಾನ್ ಯಳಗತ್ತಿ ಮಾತನಾಡಿ, ಪಟ್ಟಣದ ಸುಣಗಾರವಣೆ ಕಂಟಿಪೇಟೆ ಭಾಗದಲ್ಲಿ ಪಂಜಾ ಕೂಡಿಸುವ ಸ್ಥಳದಲ್ಲಿ ಮಹಿಳೆಯರು, ಮಕ್ಕಳು ಹಾಗೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುತ್ತಾರೆ. ಆದ್ದರಿಂದ ಹೆಚ್ಚುವರಿ ಪೊಲೀಸ್ ಬಂದೋಬಸ್ತ್ ನೀಡಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮುರುಡಿ ಗ್ರಾಮದ ದಳಪತಿ ಹಾಗೂ ಕೋಟೆಕಲ್ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ರೆಹಮಾನ್ ಯಲಗತ್ತಿ, ಮಾಜಿ ಸೈನಿಕ ಜಯಮೀರ್ ಮೌಲಿ ಸೇರಿದಂತೆ ಗಣ್ಯರು ಸಭೆಯಲ್ಲಿ ಮಾತನಾಡಿದರು. ನಾನು ಪೊಲೀಸ್ ಠಾಣೆ ವತಿಯಿಂದ ಹಾರ್ದಿಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಈ ಜೊತೆಗೆ ಇದು ಹೇಳಿದ್ರಿ, ತಾವೆಲ್ಲ ಮಾತಾಡಿದ್ರಿ, ಗುಳೇದ್ಗುಡ್ ಪಟ್ಟಣದವರು ಮಾತಾಡಿದ್ರಿ, ಕೆಲವೊಂದಿಷ್ಟು ರೀತಿ ಹಳ್ಳಿ ನಮ್ಮ ಹಿರಿಯರು ಕೂಡ ಮಾತಾಡಿದ್ರಿ. ಇದರಲ್ಲಿ ನಾನು ಕೇಳ್ತೀನಿ, ಮೊಹರಮ್ಮ ಇವತ್ತು ಗುದ್ಲಿ ಬೀಳ್ತಾವ ಅನಿಸುತ್ತೆ. ಇವತ್ತು ಗುದ್ಲಿ ಬೀಳ್ತಾವ. 21ನೇ ತಾರೀಕು ಅಂದ್ರೆ ರವಿವಾರ ಡೋಲಿ ಮತ್ತು ಪಂಜ ಕೊಡ್ತಾರೆ. ಅಂದ್ರೆ ಮತ್ತು ವಾರ ಮುಲಾಖತ್ ಲಾಸ್ಟ್ ವಿಸರ್ಜನೆ ಅಂದ್ರೆ ಶುಕ್ರವಾರ ವಿಸರ್ಜನೆ ಆಗ್ತದೆ. ದಿಸ್ ಇಸ್ ದ ಟೈಮ್ ಟೇಬಲ್. ನಮಗೆ ಬಂದ ಮಾಹಿತಿ ಪ್ರಕಾರ ನಮ್ಮ ಗುಳೇದಗುಡ್ಡ ಠಾಣಾ ವ್ಯಾಪ್ತಿಯಲ್ಲಿ ಟೋಟಲ್ 98 ಪಂಚಾಯತ್ ಕೊಡ್ತಾವೆ. 98 ಒಂದು 100 ತನಕ ಏನೈತಿ ಪಂಚಾಯತ್ ಕೊಡ್ತಾವೆ. ಅಂದ್ರೆ ಒಂದು 23ರಿಂದ 25 ಡೋಲಿ ಕೊಡ್ತಾವೆ. ಅದಕ್ಕಾಗಿ ಕೆಲವಿಷ್ಟದ್ರಲ್ಲಿ ಒಂದು ಎಲ್ಲ ನಮ್ಮ ಲಿಸ್ಟ್ ಇದಾವೆ. ಪ್ರತಿ ವರ್ಷ ನೀವು ಎಲ್ಲೆಲ್ಲಿ ಕೂಡಿಸ್ತೀರಿ, ಎಲ್ಲಿ ಮಾಡ್ತಿರ್ತಕ್ಕಂಥ ಲಿಸ್ಟ್ ಇದೆ. ಅದಕ್ಕಾಗಿ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಿಮ್ಗೆ ಕೇಳ್ಕೊಳ್ಳೋದು ಇಷ್ಟೇ ಏನಪ್ಪಾ ಅಂತಂದ್ರೆ, ಈ ಹಬ್ಬ ಒಂದು ಭಾವೈಕ್ಯತೆ ಹಬ್ಬ ಆಗಿದೆ. ಆ ಭಾವೈಕ್ಯತೆ ಹಬ್ಬ ಇರೋದ್ರಿಂದ ನಾವೆಲ್ಲರೂ ಕೂಡ ಒಂದೇ ಸಹೋದರರಂತೆ ಈ ಹಬ್ಬವನ್ನು ಯಶಸ್ವಿಯಾಗಿ ಆಚರಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಅತಿ ಮುಖ್ಯ ಜವಾಬ್ದಾರಿ. ಹಬ್ಬ ಅಂತಕ್ಕಂಥದ್ದು ಎಲ್ಲರಿಗೂ ವಿಜೃಂಭಣೆ ಮಾಡ್ಲಿಕ್ಕೆ ಬಂದಿರ್ತದೆ. ಎಲ್ಲರೂ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಎಲ್ಲರೂ ಆಚರಣೆ ಮಾಡಬೇಕು, ಹಬ್ಬದ ಕಳೆಗಟ್ಟಬೇಕು ವಾತಾವರಣ. ಅದಕ್ಕಾಗಿ ಯಾವುದೇ ಒಂದು ಸಣ್ಣ ಪುಟ್ಟ ಅಹಿತಕರ ಘಟನೆ ಆಗ್ಬಿಡುತ್ತೆ, ಪತ್ರ ಏನಾಗ್ಬಿಡ್ತೈತಿ, ಹಬ್ಬದ ಟೋಟಲ್ ವಾತಾವರಣ ಏನೈತಿ ದೇಶ ಇದು ಆಗ್ಬಿಡುತ್ತೆ, ಸಮಸ್ಯೆ ಆಗ್ಬಿಡ್ತೈತಿ. ಅದಕ್ಕಾಗಿ ಅಂಥದಕ್ಕೆ ದಯವಿಟ್ಟು ಯಾರು ಅವಕಾಶ ಮಾಡಿಕೊಳ್ಳಾರ್ದ, ಯುವಕರಾಗಿರ್ಬೋದು, ನಮ್ಮ ಹಿರಿಯರಾಗಿರ್ಬೋದು, ತಾವೆಲ್ಲರೂ ಕೂಡ ಅದ್ರ ಬಗ್ಗೆ ಏನೈತಿ ಗಮನ ವಹಿಸಿ, ಕಾಳಜಿ ವಹಿಸಿ, ಏನೈತಿ ಯಾವುದೂ ಕೂಡ ಘಟನೆ ಆಗಲಾರ್ದಂಗೆ ಕಂಟಿನ್ಯೂಸ್ ನಮ್ಮ ಜೊತೆ ಸಂಪರ್ಕ ಇದ್ಕೊಂಡು, ನಮ್ಮ ಜೊತೆ ಸಹಕಾರ ಇದ್ಕೊಂಡು ಈ ರೀತಿ ಹಬ್ಬವನ್ನು ಯಶಸ್ವಿಯಾಗಿ ಮಾಡ್ಬೇಕಂತೇಳಿ ನಾವು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಈ ಮೊಹರಂ ಸಂಬಂಧಪಟ್ಟಾಗ ನನಗೂ ಕೂಡ ವಿಶೇಷ ನಂಟಿದೆ. ನಾ ಪ್ರತಿ ಮೊಹರಂ ಶಾಂತಿ ಸಭೆದಾಗ ನಾನು ಮಾತಾಡ್ತೀನಿ. ನಾನು ಸಣ್ಣವರಿದ್ದಾಗ ಏನು ಫಕೀರ್ ಅಂತ ಹೇಳ್ತಿರಲ್ಲ, ನಾವು ಕೂಡ ಎಲ್ಲ ಆಗಿದ್ದೀವಿ. ಮಾಡ್ತಿರ್ತಾರ, ದಯವಿಟ್ಟು ನಮ್ಮ ಯಾವುದೋ ಒಬ್ಬರ ತಪ್ಪಿನಿಂದಾಗಿ ಇಡೀ ಸಮಸ್ಯೆ ಸೃಷ್ಟಿ ಆಗಬಾರ್ದು. ಯಾರೋ ಒಬ್ಬರು ಮಾಡಿದ ತಪ್ಪಿನಿಂದಾಗಿ ಒಬ್ಬ ತಪ್ಪಿನಿಂದಾಗಿ 99 ಜನ ಆಗ್ತೈತಿ, ಸಫರ್ ಆಗಬಾರ್ದು. ಅದಕ್ಕಾಗಿ ಅಂಥದಾಗ ನಾವು ದಯವಿಟ್ಟು ಯಾರು ಅವಕಾಶ ಮಾಡಿಕೊಳ್ಳಾರ್ದಂಗೆ ಹಬ್ಬವನ್ನು ಏನೈತಿ ಒಳ್ಳೆ ರೀತಿಯಿಂದ ಆಚರಣೆ ಮಾಡಲಿ ಅಂತೇಳಿ ಕೇಳ್ಕೊತಾ ಇದ್ದೀನಿ. ನಂತರ ಈ ಹಬ್ಬಗಳಲ್ಲಿ ಏನಾದರೂ ಚಿಕ್ಕ ಪುಟ್ಟ ಏನಾದರೂ ಕೆಲವು ಕೇಸ್ಗಳಾದಪ್ಪ ಅದನ್ನು ಪಕ್ಕ ಏನೈತಿ ಕ್ರಿಮಿನಲ್ ರೌಡೀಸ್ ಓಪನ್ ಆಗ್ತಾವೆ. ಕ್ರಿಮಿನಲ್ ಗುಂಡ ಅಂತೇಳಿ ರೌಡಿ ಶೀಟರ್ ಲಿಸ್ಟ್ ನಾವು ನಮ್ಮಲ್ಲಿ ಹಾಕೋದಿಲ್ಲ, ವಿಷಯಗಳನ್ನು ಶೇರ್ ಮಾಡ್ತಕ್ಕದ್ದಲ್ಲ. ಹೇಳಿದಿರ್ತಾಯ್ತಾ, ಈಗ ಯಾವುದೋ ಒಂದು ವಿಷಯ ಬಂದಿರುತ್ತೆ, ನಿಮಗೆ ವಾಟ್ಸಪ್ನೇ ಬಂದಿರುತ್ತೆ, ಅದನ್ನು ಸರಿಯಾಗಿ ಅದನ್ನು ಅನಲೈಸ್ ಮಾಡೋಂಗಿಲ್ಲ, ಅದ್ರ ಬುದ್ಧಿ ಉಪಯೋಗ ಮಾಡೋಂಗಿಲ್ಲ. ಏನು ಮಾಡ್ಬಿಡೋದಪ್ಪ ಅಂದ್ರೆ ಇನ್ನೊಂದು ಗ್ರೂಪಿಗೆ ಏನೈತಿ ಫಾರ್ವರ್ಡ್ ಮಾಡಿಬಿಡೋದು. ಅದಕ್ಕಾಗಿ ಅದರಿಂದ ಏನು ಎಫೆಕ್ಟ್ ಆಗ್ತೈತಿ, ಅದರಿಂದ ಏನು ಸಮಸ್ಯೆ ಸೃಷ್ಟಿ ಆಗ್ತೈತಿ ಅಂತಕ್ಕಂಥದ್ದು ವಿಚಾರ ಮಾಡ್ತಕ್ಕಂಥ ಶಕ್ತಿ ಯಾರಲ್ಲಿನೂ ಕೂಡ ಇಲ್ಲ. ಮನಸ್ಥಿತಿ ಹೆಂಗಾಗಿಬಿಡುತ್ತಪ್ಪ ಅಂದ್ರೆ ಬಂದದ್ದೇನೈತಿ ಮುಂದೆ ಕಳಿಸೋದಾಗೈತಿ. ಅದಕ್ಕಾಗಿ ಧರ್ಮಕ್ಕೆ ಸಂಬಂಧಪಟ್ಟಂಗ, ಕೋಮು ಭಾವನೆ ದ್ವೇಷಕ್ಕೆ ಸಂಬಂಧಪಟ್ಟಂಗ, ಕೋಮು ಸೌಹಾರ್ದವನ್ನು ಕೆಡಿಸ್ತಕ್ಕಂಥ ಯಾವುದಾದ್ರೂ ಪೋಸ್ಟ್ಗಳಿದ್ರ, ಯಾವುದಾದ್ರೂ ವಿಷಯಗಳಿದ್ರ ದಯವಿಟ್ಟು ಏನೈತಿ ಎಲ್ಲಿ ಕೂಡ ಶೇರ್ ಮಾಡಬೇಡಿ. ಯಾಕಂತಂದ್ರೆ ನಮ್ಮ ಡಿಸ್ಟಿಕ್ ಸೋಷಿಯಲ್ ಮೀಡಿಯಾ ಸೆಲ್ ಅಂತಿದೆ. ಡಿಸ್ಟಿಕ್ ಸೋಷಿಯಲ್ ಮೀಡಿಯಾ ಸೆಲ್ ಪ್ರತಿ ಸ್ಟೇಷನ್ಗೆ 2 ಜನ ನಾವು ನಿಮ್ದು ಏನು ನಿಮ್ಮ ಸೋಷಿಯಲ್ ಮೀಡಿಯಾ ನಿಮ್ಗೆ ಗೊತ್ತಿರಬಹುದು,
ನಂದು ಫೇಸ್ಬುಕ್ ಅಕೌಂಟ್ ಐತಿ, ನಂದು ವಾಟ್ಸಪ್ ಅಕೌಂಟ್ ಐತಿ, ಇನ್ಸ್ಟಾಗ್ರಾಮ್ ಅಕೌಂಟ್ ಐತಿ, ಯಾರು ನೋಡಾಕತ್ತಿಲ್ಲ ಅಂತೇಳಿ ನೀವು ಏನಾರು ಅನ್ಕೊಂಡಿರ್ಬೋದು. ನಾವು ನಮ್ಮ ಲಿಮಿಟ್ಸ್ ಏನು ಗುಳೇದಗುಡ್ಡ ಪೊಲೀಸ್ ಠಾಣಾ ವ್ಯಾಪ್ತಿಯ ಏನು ಪ್ರತಿಯೊಬ್ಬರು ಫೇಸ್ಬುಕ್ ಯೂಸ್ ಮಾಡಕತ್ತಾರ, ಇನ್ಸ್ಟಾಗ್ರಾಮ್ ಯೂಸ್ ಮಾಡತ್ತಾರ, ವಾಟ್ಸಪ್ ಯೂಸ್ ಮಾಡತ್ತಾರ, ಏನೇನು ಆಕ್ಟಿವಿಟಿ ಏನೇನು ಮಾಡ್ತಾರೆ ಅಂತ ನಮಗೆಲ್ಲ ಗೊತ್ತಾಗ್ತದೆ. ಸಭೆಯಲ್ಲಿ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಹಿಂದೂ ಮುಸ್ಲಿಂ ಸಮಾಜದ ಮುಖಂಡರು ಹಬ್ಬಕ್ಕೆ ಸಂಬಂಧಿಸಿದ ಶಾಂತಿ ವ್ಯವಸ್ಥೆ, ಭದ್ರತೆ ಹಾಗೂ ವ್ಯವಸ್ಥೆಗಳ ಕುರಿತು ಪೊಲೀಸ್ ಇಲಾಖೆಯೊಂದಿಗೆ ಚರ್ಚೆ ನಡೆಸಿದರು. PSI ಸಿದ್ದಣ್ಣ ಯಡೇಳಿ ಅವರು ಎಲ್ಲರ ಸಹಕಾರದಿಂದ ಮೊಹರಂ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸೋಣ ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತ ಅಖಂಡೇಶ್ವರ್ ಪತ್ತಾರ್, ಶ್ರೀಮಂತ್ ದೇಸಾಯಿ, ಮಂಜುನಾಥ್ ಉಂಕಿ, ನಬೀಸಾಬ್ ಮಕಂದಾರ್, ಮಹಾಂತೇಶ್ ಕಡಪಟ್ಟಿ, ಸುರೇಶ್ ಕುರಿ, ಅಮೀನ್ ಸಾಬ್ ಸಾಧನಿ, ಆದಪ್ಪ ಚಿಲ್ಲಾಪುರ್, ಉಸ್ಮಾನ್ ನಗಣಿ, ಕಾಂಟ್ರಾಕ್ಟರ್ ಬಸವರಾಜ್ ಉಪ್ಪಾರ್, ಭಾಷಾ ಸಾಬ್ ಮುದ್ದೇಬಿಹಾಳ್, ಮಣಿಕಂಠ್ ಉಂಕಿ, ಶಂಕರಪ್ಪ ಉಣಚಿಗಿ ಸೇರಿದಂತೆ ಹಳದೂರ್, ಹಂಸ್ನೂರ್, ರಾಗಾಪುರ್, ಕೋಟೆಕಲ್, ಲಾಯಿದ್ಗುಂದಿ ಗ್ರಾಮಗಳ ಪ್ರಮುಖರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. GLD ಮೀಡಿಯಾ ನ್ಯೂಸ್ ಕನ್ನಡ.